ನಮಸ್ಕಾರ ರೀ ಎಲ್ಲರಿಗೂ ಫಾಸ್ಟ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ರೀ. ಎಲ್ಲ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಏನ್ರಿ ಫ್ರೆಂಡ್ಸ್? ಇವತ್ತು ರಾತ್ರಿ ಊಟಕ್ಕೆ ಏನು ಮಾಡಾಕತ್ತೀನಿ ಅಂತೇಳಿ ತೋರ್ಸಾತೀನಿ ನೋಡ್ರಿ. ಇವತ್ತು ರಾತ್ರಿ ಊಟಕ್ಕೆ ಚಪಾತಿ ಜೊತೆ ಕುರ್ಮಾ ಮಾಡ್ಕೊಳತ್ತೀನಿ ನೋಡ್ರಿ ಫ್ರೆಂಡ್ಸ್. ನಮ್ಮ ಕಡೆ ಬೀನ್ಸ್ ಎಲ್ಲ ಜಾಸ್ತಿ ಸಿಗಂಗಿಲ್ಲ ರೀ, ಹಾಗಾಗಿ ಬೀನ್ಸ್ ಒಂದು ಬಿಟ್ಟಿನಿ ರೀ, ಕ್ಯಾರೆಟ್ ಒಂದು ಬಿಟ್ಟಿನಿ ರೀ ಫ್ರೆಂಡ್ಸ್. ಏನು ಸಿಗ್ತದ ಅದೇ ಐಟಮ್ ಒಳಗೆ ಕುರ್ಮಾ ಮಾಡಾಕತ್ತೀನಿ ನೋಡ್ರಿ. ಪೂರಿಗೆ ತಿನ್ಬೇಕಂತ ಏನಿಲ್ರಿ, ಚಪಾತಿಗೂ ಕೂಡ ತಿನ್ಬೋದ್ರಿ. ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಕುರ್ಮಾ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲು ಇಲ್ಲಿ ಫಸ್ಟ್ ಏನೇನು ತೊಗೊಂಡಿನಿ ಅಂತ ಹೇಳ್ತೀನಿ ನೋಡ್ರಿ. ಎರಡು ಟಮಾಟಿ ತೊಗೊಂಡೇನಿ ರೀ ಸಣ್ಣ, ಆಮೇಲಿಂದ 2 ಉಳ್ಳಾಗಡ್ಡಿ ಹೋಳು ಇಟ್ಕೊಂಡಿನಿ ರೀ, ಆಮೇಲಿಂದ 1 ಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿನಿ ರೀ, ಪುದೀನ ಕೊತ್ತಂಬರಿ ತೊಗೊಂಡಿನಿ ರೀ ಸ್ವಲ್ಪ, ಆಮೇಲಿಂದ ಹೂಕೋಸು ತೊಗೊಂಡಿನಿ ರೀ, 1 ಹಸಿ ಬಟಾಣಿ ತೊಗೊಂಡಿನಿ ರೀ. ಈ ಸೀಸನ್ ಬತ್ತಲ್ರಿ ಬಟಾಣಿದು, ಹಸಿ ಬಟಾಣಿ ಸಿಕ್ಕವ್ರಿ. ಸ್ವಲ್ಪ ಕರಿಬೇವು ರೀ, ಆಮೇಲಿಂದ ಬಟಾಟಿ ಹೋಳು ಇಟ್ಟಿನಿ ರೀ, ಒಂದು 4 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊಬ್ಬರಿ ರೀ, ಆಮೇಲಿಂದ ಲವಂಗ ತೊಗೊಂಡಿನಿ ರೀ, ಒಂದು 5 ಲವಂಗ, ಚಕ್ಕಿ ಪತ್ರಿ ತೊಗೊಂಡಿ ನೋಡ್ರಿ. ಈಗ ಯಾವ್ದು ರುಬ್ಕೋಬೇಕಂದ ನೋಡೋಣ ಬರ್ರಿ ಫ್ರೆಂಡ್ಸ್. ಈ ಫಸ್ಟಿಗೆ ಬೆಳ್ಳುಳ್ಳಿ ರುಬ್ಕೊಳ್ಳೋಣ್ರಿ. ರುಬ್ಬಕ್ಕೆ ಹಾಕ್ತೀನಿ ನೋಡ್ರಿ. ಇವು ನಮ್ಮ ಕಡೆ ಸ್ವಲ್ಪ ಬೀನ್ಸ್ ಸಿಗೋದು ಕಮ್ಮಿನೇ ರೀ, ಹಾಗಾಗಿ ಏನು ಸಿಗ್ತದೋ ಅದ್ರಾಗೆ ನಾವು ಈ ಕಡೆ ಕುರ್ಮಾ ಮಾಡ್ತೀವ್ರಿ. ಇವತ್ತು ಚಪಾತಿ ಜೊತೆನೆ, ನಮಗೆ ಪೂರಿಗಿಂತ ಚಪಾತಿ ಜೊತೆನೆ ಚಲೋ ಅನ್ನಿಸ್ತದ್ರಿ, ಹಾಗಾಗಿ ಚಪಾತಿ ಜೋಡಿ ಮಾಡ್ಬೇಕಂತ ಹೇಳಿ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ್. ಉಳ್ಳಾಗಡ್ಡಿ ದಪ್ಪಗೆ ಹೆಚ್ಚಿಟ್ಟಿ ನೋಡ್ರಿ, ಕೈಗೆ ಬರೋಲಾಗ್ಯಾವ್ರಿ, ಅವು ಭಾಳ ದಪ್ಪಾಗ್ಯಾವ್ರಿ. ಆಮೇಲಿಂದ ವಿಡಿಯೋ ನೋಡ್ತೀರಿ ಎಲ್ಲರೂ ಯೂಟ್ಯೂಬ್ ಫ್ರೆಂಡ್ಸ್, ಏನು ಮಾಡ್ತೀರಿ, ಲೈಕ್ ಮಾಡಂಗಿಲ್ರಿ, ಆಮೇಲಿಂದ ಶೇರ್ ಮಾಡಲ್ಲ, ಆಮೇಲಿಂದ ಕಮೆಂಟ್ ಮಾಡ್ತೀರಿ. ಸುಮ್ಮನೆ ಒಂದು 2 ಸೆಕೆಂಡ್ ನೋಡ್ತೀರಿ, ಹೋಗಿಬಿಡ್ತೀರಿ. ಒಂದು ಲೈಕ್ ಕೊಡ್ರಿ, ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ಅದೇನೋ ಒಂದು ಹೆಲ್ಪ್ ಆಕ್ಕದಲ್ರಿ. ನಾವು ಪ್ರತಿಯೊಬ್ಬರು ವಿಡಿಯೋ ಆನ್ ಮಾಡಿದ್ನಿ ಅಂದ್ರೆ ಲೈಕ್ ಮಾಡಿಬಿಟ್ಟೆ ನಾ ಮುಂದೆ ಕಮೆಂಟ್ ಮಾಡ್ತೀನಿ ರೀ. ಪ್ಲೀಸ್ ಎಲ್ಲರೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ. ಆಮೇಲಿಂದ ಒಂದು 10 ನಿಮಿಷ ಆದರೂ ವಿಡಿಯೋ ನೋಡಿರಿ, ಅಂದ್ರೆ ಇದನ್ನ ಹಾಕದ್ ನೋಡ್ರಿ ಹೆಲ್ಪ್. ಇಲ್ಲಪ್ಪ ಅಂತಂದ್ರೆ ಏನೂ ಉಪಯೋಗ ಆಗಂಗಿಲ್ಲ ರೀ ಅವು. ಪ್ರತಿಯೊಬ್ಬರು ಕೆಲವೊಬ್ಬರು ವಿಡಿಯೋ ನೋಡಾರಿ ಯೂಟ್ಯೂಬ್ ಫ್ರೆಂಡ್ಸ್, ನೋಡಿದ್ರು ಲೈಕ್ ಮಾಡಂಗಿಲ್ಲ, ಬರೀ ಕಮೆಂಟ್ ಮಾಡ್ತಾರೆ ಹೋಗಿಬಿಡ್ತಾರೆ. ಹಾಗಾಗಿ ಲೈಕ್ ಕೊಡ್ರಿ, ಸ್ವಲ್ಪ ಒಂದು 5 ನಿಮಿಷ ಆದರೂ ವಿಡಿಯೋ ಆನ್ ಮಾಡಿ ನೋಡಿರಿ ಫ್ರೆಂಡ್ಸ. ಈಗ ನೋಡಿರಿ, ಇದನ್ನು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕಿನ್ರಿ, ಇದಕ್ಕೆ ಇಲ್ಲ ಲವಂಗ ಇಟ್ಟಿನಲ್ರಿ, ಒಂದು 5 ಲವಂಗ ತೊಗೊಂಡಿನ್ರಿ. ಇದು ಲವಂಗ ಹಾಕಿ, ಮತ್ತು ಆಮೇಲಿಂದ ದಾಲ್ಚಿನ್ನಿ ರೀ, ನೀವು ಚಕ್ಕೆ ಅಂತೀರಲ್ಲ ಅದು ದಾಲ್ಚಿನ್ನಿ ಅಂತೀವ್ರಿ ನಾವು. ಇವನ್ನ ಹಾಕಿ 4 ಹಾಕಿ ಈಗ ರುಬ್ಕೊಂಬರ್ತೀನಿ ನೋಡ್ರಿ ಫ್ರೆಂಡ್ಸ್. ಫಸ್ಟಿಗೆ ಈಗ ನೋಡ್ರಿ ಫ್ರೆಂಡ್ಸ್, ಇದ್ರಾಗ ಟೊಮೊಟೊ, ಪುದೀನ, ಕೊತ್ತಂಬರಿ, ಕೊಬ್ಬರಿ ಹಾಕಿ ಒಂದೇ ಸರಿ ರುಬ್ಬಿಬಿಟ್ಟಿನ್ರಿ ಇದ್ರಾಗ. ಆಮೇಲಿಂದ ಇದು ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಮತ್ತಿದ್ರ ಚಕ್ಕಿ ಲವಂಗ ಹಾಕಿ ಇದನ್ನು ರುಬ್ಕೊಂಬಂದಿನ್ರಿ. ಈಗ ಮಾಡೋಣ ಬರ್ರಿ. ಫಸ್ಟ್ ಎಣ್ಣೆ ಹಾಕೋತೀನಿ ರೀ, ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ತೀನಿ ರೀ. ಫಸ್ಟಿಗೆ ಉಳ್ಳಾಗಡ್ಡಿ ಹಾಕ್ತೀನಿ ನೋಡ್ರಿ ಫ್ರೆಂಡ್ಸ. ಸಾಸಿವೆ ಸಿಡಿಲಾಕತ್ತಾವ ನೋಡ್ರಿ. ಇದು ಏನು ರುಬ್ಬಿಟ್ಟೇವಲ್ರಿ, ಇದು ಉಳ್ಳಾಗಡ್ಡಿ ಪೇಸ್ಟ, ಅದನ್ನು ಹಾಕ್ತೀನಿ ನೋಡ್ರಿ. ಈ ನೋಡಿ ಉಳ್ಳಾಗಡ್ಡಿ ಎಲ್ಲ ಫ್ರೈ ಮಾಡ್ಲಾತೀನಿ ರೀ ಫ್ರೆಂಡ್ಸ್. ಇದು ಒಂದು ಬಾರಿ ಈ ಥರ ಫ್ರೈ ಮಾಡಾಕ ಒಂದು ಚಂದಾಗೆ ಒಂದು ಸ್ಮೆಲ್ ಬರ್ತದ್ರಿ. ಒಂದು ಸ್ವಲ್ಪ ಕೆಂಪಾಗುತ್ತನ ಫ್ರೈ ಮಾಡೋಣ್ರಿ ಇದನ್ನ ಎಣ್ಣೆಯಾಗ.
ಬೀನ್ಸ್ ಎಲ್ಲ ಹಾಕಿದ್ರೆ ಮಸ್ತ್ ಆಕಿತ್ರಿ ಫ್ರೆಂಡ್ಸ್. ಅದ್ರಾಗೆ ಪತ್ರಿ ಹಾಕಿ ನೋಡ್ರಿ, ಡೈರೆಕ್ಟ್ ಎಣ್ಣೆ ಹಾಕಿಲ್ರಿ ನಾ, ಅದು ಹೊತ್ತದ ತಂದು ಆಮೇಲೆ ಈರುಳ್ಳಿ ಫ್ರೈ ಮಾಡಾಗ ಹಾಕಿ ನೋಡ್ರಿ, ಉಳ್ಳಾಗಡ್ಡಿ ಫ್ರೈ ಮಾಡಾಗ. ಈಗ ನೋಡ್ರಿ ಇದು ರುಬ್ಬಿದ್ದಂಥದ್ದು ಇದನ್ನ ಹಾಕೋತಿ ನೋಡ್ರಿ, ಪುದೀನ ಮತ್ತು ಟಮಾಟಿ ಕೊಬ್ಬರಿ ರುಬ್ಬಿಟ್ಟಿದ್ನಲ್ರಿ ಅದನ್ನ ಹಾಕ್ತೀನಿ ನೋಡ್ರಿ ಫ್ರೆಂಡ್ಸ್. ಈಗ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗುತ್ತಾನ ಸ್ವಲ್ಪ ಇದನ್ನ ಹುರಿತೀನಿ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಆಮೇಲಿಂದ ಇದು ಹೂಕೋಸ್ರಿ ಸ್ವಲ್ಪ ಬಿಸಿನೀರಾಗ ಒಂದು ಹುಗ ಬರೋಷ್ಟು ಕುದಿಸ್ಕೊಂಡೇನ್ರಿ ಇದನ್ನ. ಈಗ ಇದನ್ನು ಹಾಕ್ತೀನಿ ನೋಡ್ರಿ. ಈ ಹೂಕೋಸು ಯಾಕೆ ಬಿಸಿನೀರ ಹಾಕಿ ಒಂದು ಹುಗ ಕುದಿಸ್ಕೊಂಡಿನಂದ್ರೆ ಇದ್ರಾಗ ಈ ಸಣ್ಣ ಹುಳ ಇರ್ತಾವ್ರಿ. ಬಿಸಿನೀರ ಹಾಕಿ ಕುದಿಸ್ದೇವು ಅಂದ್ರೆ ಅವು ಇದ್ವಪ್ಪ ಅಂತಂದ್ರೆ ಹುಳ ಇದ್ವು ಅಂದ್ರೆ ಮ್ಯಾಲೆ ಬರ್ತಾವ್ರಿ, ತೇಲಾಡ್ಕೊತ ಬರ್ತಾವು. ಅದಕ್ಕಾಗಿ ತೊಳೆದ್ರು ಹೋಗಲ್ರಿ ಅವು, ಒಂದೊಂದ್ಸರಿ ತಣ್ಣೀರಾಗ ತೊಳೆದ್ರು ಹೋಗಲ್ಲ. ಬಿಸಿನೀರಾಗ ಹಾಕಿಬಿಟ್ಟೆ ಅಂದ್ರೆ ಕಡ್ಯಾಕ್ ಹಾಕಾವ್ರಿ. ಹಂಗಾಗಿ ಹಾಕಿ ಸ್ವಲ್ಪ ಇದನ್ನ ಮಾಡಿ ತೆಗ್ದು ನೋಡ್ರಿ ಬಿಸಿನೀರಾಗ. ಈ ನೋಡ್ರಿ ಬಟಾಣಿ ಕಾಳ, ಈ ಕರಿಬೇವು ಹಾಕೋತೀನಿ ರೀ ಫ್ರೆಂಡ್ಸ. ಕರಿಬೇವು ಫಸ್ಟಿಗೆ ಎಣ್ಣೆಗೆ ಹಾಕ್ಲಿಲ್ಲ, ಯಾಕಪ್ಪ ಅಂತಂದ್ರೆ ಯಾಕಂದ್ರೆ ಉಳ್ಳಾಗಡ್ಡಿ ಅದು ಕೆಂಪಾಗುತ್ತಾನ ಹುರಿಬೇಕಾಗಿತ್ತಲ್ರಿ ಅದ್ರಾಗ, ಅದಕ್ಕಾಗಿ ಫಸ್ಟಿಗೆ ಕರಿಬೇವು ಹಾಕ್ಲಿಲ್ರಿ. ಅದಕ್ಕಾಗಿ ಲಾಸ್ಟಿಗೆ ಕರಿಬೇವು ಹಾಕೊಳಕತ್ತೀನಿ ನೋಡ್ರಿ. ಅದು ಕುದಿತಪ್ಪ ಅಂತಂದ್ರೆ ಅದು ಕರಿಬೇವು ಒಂದು ಫ್ಲೇವರ್ ಕೊಡ್ತದ್ರಿ ಅದು. ಕೊತ್ತಂಬರಿ ಏನೈತ್ರಿ ನಾ ಹಾಕಿ ಟಮಾಟಿ ಕೊತ್ತಂಬರಿ ಕೊಬ್ಬರಿ ಒಂದೇ ಸರಿ ರುಬ್ಬಿಬಿಟ್ಟಿನಿ ರೀ ಫ್ರೆಂಡ್ಸ್. ನಾನು ಹಸಿ ಬಟಾಣಿ ಇರೋದ್ರಿಂದ ಅವೇನು ಕುದಿಸ್ಕೋಬೇಕೇನು ಆಗಿಲ್ರಿ, ಸಪ್ರೇಟಾಗಿ ಡೈರೆಕ್ಟಾಗಿ ಹಾಕಿನ್ರಿ, ಕುದಿತಾವ್ರಿ ಅವು. ಆಮೇಲಿಂದ ಈಗ ಅರಿಶಿನ ಪುಡಿ ಹಾಕ್ತೀನಿ ನೋಡ್ರಿ. ಆಮೇಲೆ ನಾನು ನಮ್ಮ ಸೈಡ್ ಮಾಡುವಂಥ ಮಸಾಲೆ ಖಾರ ಇದು, ನಮ್ಮ ಸೈಡ್ ಮಾಡ್ತಾರಲ್ರಿ ಆ ಮಸಾಲೆ ಖಾರ ಹಾಕ್ಲಕತ್ತೀನಿ ರೀ ನಾನು. ಅಚ್ಚ ಖಾರ ಹಾಕಾಕತ್ತಿಲ್ಲ. ಹಸಿ ಮೆಣಸಿಕಾಯಿ ಹಾಕಿನೂ ಮಾಡ್ಬೋದಾಗಿತ್ತು ರೀ. ಮೆಣಸಿಕಾಯಿ ಕಮ್ಮಿ ಹಾಕಿನ್ರಿ, ಒಂದು 4 ಹಾಕಿನಿ. ಹಂಗಾಗಿ ನಮ್ಮ ಸೈಡ್ ಮಾಡೋವಂಥದ್ದು ಮಸಾಲೆ ಖಾರ ಹಾಕ್ಲಾತ್ತೀನಿ ರೀ, ಅದನ್ನು ಚಲೋ ಹಾಕದ್ರಿ. ನಾನು ಕಲ್ಲುಪ್ಪು ಇಲ್ಲೇ ಗ್ಯಾಸ್ ಪಕ್ಕನೇ ಇಟ್ಟಿರ್ತೀನಿ ರೀ, ಎಷ್ಟು ಬೇಕಷ್ಟು ಕಲ್ಲುಪ್ಪು ಹಾಕ್ತೀನಿ ನೋಡ್ರಿ. ಬೇಕಾದ್ರೆ ಮತ್ತೆ ಹಾಕ್ಕೊಳಕ್ಕೆ ಬರ್ತದ್ರಿ ಫ್ರೆಂಡ್ಸ್. ಎಲ್ಲ ಹಾಕಿ ಒಂದ್ಸರಿ ತಿರುವಾಡಿ ಬಿಡುನ್ರಿ ಅದನ್ನ. ಬೀನ್ಸ್ ಕ್ಯಾರೆಟ ಇಲ್ಲ ಅಂದ್ರೂ ನಡೀತದ್ರಿ, ಸಿಕ್ಕರ ಚಲೋ ಆಕಿತ್ರಿ ಫ್ರೆಂಡ್ಸ. ಸಿಗ್ಲಿಲ್ರಿ ನನಗೆ ಬೀನ್ಸ್ ಕ್ಯಾರೆಟ್ ಸಿಗ್ಲಿಲ್ರಿ, ಅದಕ್ಕಾಗಿ ಇದು ಎಷ್ಟದ ಅಷ್ಟರೊಳಗೆ ಮಾಡ್ಲಾತೀನಿ ನೋಡ್ರಿ. ಈ ಮಿಕ್ಸರ್ ಜಾರಿ ಒಳಗೆ ಸ್ವಲ್ಪ ಮಸಾಲ ಉಳ್ದದ್ರಿ, ಅದನ್ನೆಲ್ಲ ತೊಳೆದ್ಬಿಟ್ಟು ಅದೇ ನೀರು ಅದಕ್ಕೆ ಹಾಕೊಂಡು ಬರ್ರಿ, ವೇಸ್ಟ್ ಮಾಡೋದು ಬೇಡ. ಹಾಕೊಂಡ್ರಿ ಎಲ್ಲ ಮಸಾಲೆ ಇದ್ರಾಗೆ ಇರ್ತತ್ರಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನೋಡ್ರಿ, ಯಾಕಂದ್ರೆ ಬಟಾಟಿ ಮತ್ತು ಬಟಾಣಿ ಕಾಳ ಕುದಿಬೇಕಲ್ರಿ ಫ್ರೆಂಡ್ಸ, ಅದಕ್ಕಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕಿನ್ರಿ. ಇದ್ರಾಗೂ 2-3 ಥರ ಮಾಡ್ತಾರೆ. ಸ್ವಲ್ಪ ಬಟಾಟಿ ಕುದಿದ್ ಲೇಟೇ ಹಾಕೋದಲ್ರಿ, ಹಂಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕಿನ್ರಿ ಫ್ರೆಂಡ್ಸ. ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡ್ರಿ. ಲೈಕ್ ಕೊಡಂಗಿಲ್ರಿ, ಬರೀ ವಿಡಿಯೋ ನೋಡ್ತೀರಿ ಫ್ರೆಂಡ್ಸ, ಲೈಕ್ ಮಾಡಲ್ಲ. ಆಮೇಲಿಂದ ಸ್ವಲ್ಪ ಒಂದು 10 ನಿಮಿಷನಾದರೂ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ. ನಾವು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ ರೀ. ಎಲ್ಲರೂ ಒಟ್ಟಿಗೆ ಬೆಳೆಯಮ್ರಿ ಫ್ರೆಂಡ್ಸ.